9891. Okay, bye. ಜೈ ಆಂಜನೇಯ. ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಏನ್ರಿ ಸಮಾಚಾರ? ಎಲ್ಲರೂ ಆರಾಮಾಗಿದ್ದೀರಾ? ನಾವು ಆರಾಮಾಗಿ ಪೀಸಾಗೆಲ್ಲ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಕತೆ ಅಂತ ನೋಡ್ತಾ ಇದ್ದೀರಾ. ಬೆಳಗ್ಗೆನೇ ಏನಿಲ್ಲ, ಟೈಮ್ ಒಂದು 4:15 ಆಗಿದೆ. ಏನು ಸಮಸ್ಯೆ ಏನಿಲ್ಲ, ಹಾಗೆ ಯಾಕೋ ಮನಸ್ಸು ಸರಿಗಿಲ್ಲ, ಬೇಜಾರು, ಮೂಡೌಟ್ ಆಗಿಬಿಟ್ಟಿದೆ ಹೆವಿಯಾಗಿ. ಅದೇ ಮಾಮೂಲಿ ದಿನನಿತ್ಯಗಳ ಸ್ಟ್ರೆಸ್ಸು, ಸ್ಟ್ರೈನು, ಪರ್ಸ್ನಲ್ ಲೈಫು ಎಲ್ಲ ಇರುತ್ತಲ್ಲ, ಹಾಗೆ ಸ್ವಲ್ಪ ಬೇಜಾರಾಗಿತ್ತು. ಅದಕ್ಕೆ ಒಂದು ರೈಡ್ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಮಧ್ಯರಾತ್ರಿ 1:15 ಎಲ್ಲಾದರೂ ಹೋಗೋಣ, ಪೀಸ್ ಆಫ್ ಮೈಂಡ್ ಸಿಗುತ್ತೆ ನಮಗೆ. ಯಾಕಂದರೆ ರೈಡ್ ಮಾಡಿದ್ರೇ ನಮಗೆ ಒಂಥರ ನೆಮ್ಮದಿ ಸಿಗೋದು. ಹಾಗಾಗಿ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡೆ. 1:15ಗೆ ಪ್ಲ್ಯಾನ್ ಮಾಡಿದೆ, 3 ಗಂಟೆ ಅಷ್ಟೊತ್ತಿಗೆ ಪ್ಯಾಕ್ ಮಾಡಿದೆ, 4:15ಗೆ ಜುಟ್ಟಾದೆ ಮನೆಯಿಂದ. ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಿದಾಗ ಭಾಳ ವರ್ಷ ಆಗಿತ್ತು ಊಟಿ ಕಡೆ ಹೋಗಿ. ಅದಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಅನಿಸ್ತು. ಚಳಿಗಾಲ ಇವಾಗ ಒಂದು ಸ್ವಲ್ಪ ಫಾಗಿಗೆಲ್ಲ ಸಿಗೋವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ನಮ್ಮ ಪಯಣ ಇವಾಗ ಶುರು ಹಚ್ಕೊಂಡು ಊಟಿ ಕಡೆ ಹೊಟ್ಬಿಟ್ಟಿದ್ದೀವಿ. ಒಬ್ಬಳೇ, ಯಾರು ಬೇಡ, ಏನೂ ಬೇಡ, ನೆಮ್ಮದಿಯಾಗಿ ನಾನು ಒಬ್ಬಳೇ ಹೋಗೋಣ ಆರಾಮಾಗಿ. ಯಾಕಂದರೆ ನಾನು ಒಬ್ಬಳೇ ಹೋಗೋದೆ ಯೂಶ್ವಲಿ. ಸೊ ಹಾಗಾಗಿ ನೆಮ್ಮದಿಯಾಗಿ ರೈಡ್ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಜಾಗಗಳನ್ನ ನೋಡಿಕೊಂಡು ಆರಾಮಾಗಿ ಪ್ರಕೃತಿ ಜೊತೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಮಾಡ್ಕೊಂಡು ಮನೆಗೆ ಬರೋಣ, 2 ದಿನ ಟ್ರಿಪ್ ಪಡ್ಕೊಂಡು ಅಂದ್ಬಿಟ್ಟು ಈಗ ಜೂಟಾಗಿದ್ದೀನಿ. ಹಾಗಾಗಿ ಪಯಣ ಈ ಥರ ಸ್ಟಾರ್ಟ್ ಆಗಿದೆ. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ಕಾಮನ್ನು. ಹಾಗಾಗಿ ಸೊ ಬನ್ನಿರಿ, ಊಟಿಗೆ ಹೋಗೋಣ, ಆರಾಮಾಗಿ ಚಿಲ್ಔಟ್ ಆಗೋಣ ನೆಮ್ಮದಿಯಾಗಿ. ಇವಾಗ ಫಸ್ಟು ಪೆಟ್ರೋಲ್ ಹಾಕಿಸ್ಬೇಕು, ಗಾಡಿ ರಿಸರ್ವಲ್ಲಿ ಐತೆ. ಸೊ ಹಾಗಾಗಿ 4:15 ಪೆಟ್ರೋಲ್ ಬಂಕ್ ಹೆಂಗೆ ತೆಗ್ದೈತೆ ಏನು ಕತೆ ನನಗೂ ಗೊತ್ತಿಲ್ಲ. ಹೈವೇಲಿ ಹೋಗೋದ್ರಿಂದ ಹೆಂಗೆ ಮೈಸೂರು ರೂಟೇ ಅಲ್ವಾ, ಪೆಟ್ರೋಲ್ ಬಂಕ್ ಸಿಕ್ಕುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಹಾಗಾಗಿ ಹೋಗೋಣ ಆರಾಮಾಗಿ, ಬನ್ನಿ. ಸೊ ನಮ್ಮ ಪಯಣ ಊಟಿ ಕಡೆಗೆ. ಬೆಳಗ್ಗೆ 4:15 ಆದರೂ ಯಾವುದೂ ಪೆಟ್ರೋಲ್ ಬಂಕು ಸಿಗ್ತಾಯಿಲ್ಲ ನನಗೆ ಯಾವಾಗಿಂದ. ಯಾಕೆ ಗುರು, ಈ ಮೈಸೂರು ರೋಡ್ ಬೇರೆ ಒದ್ಕೋ ಕಿತ್ತಾಕೊಂಡು ರಿಪೇರಿ ಮಾಡ್ತಾನೆ ಇರ್ತಾರೆ ಗುರು. ಇದು ಬೇರೆ ಮುಂದೆ ಹೋಯ್ತಾ ಒನ್ ವೇ, ಇದು ಬೇರೆ ಹಿಂಸೆಗಳು, ಸಮಾಚಾರಗಳು. ನೋಡೋಣ ಮುಂದೆ ಎಲ್ಲಾದರೂ ಸಿಗುತ್ತಾ ಅಂತ. ಪೆಟ್ರೋಲ್ ಬಂಕ್ ಸಿಕ್ತು. ಕ್ರೇಜಿ ಆಡ್ಗಿಡಲ್ಲ ಹಾಕೊಂಡು ಬಸ್ಸು ನವಗ್ರಹ. ಏನು ಗುರಾಳು ಬೆಳಗ್ಗೆನೆ. ಯಾರು ಗುರು ಅಲ್ಲೇ ಪೆಟ್ರೋಲ್ ಹಾಕಿ ಪ್ಲೇಸ್? ಯಾರು ಕಾಣ್ತಿಲ್ಲಲ್ಲಪ್ಪ. ಫುಲ್ ಹಾಕಿ. ಗುರುವಿಗೆ ತಿರುಮಂತ್ರನ. ಸಾಕು ನಿಲ್ಸಿ. ನವಗ್ರಹ ಪೆಟ್ರೋಲ್ ಎಲ್ಲ ಹಾಕ್ಸಾಯ್ತು, ಫುಲ್ ಟ್ಯಾಂಕು. ಇವಾಗ ಸ್ವಲ್ಪ ಚೆಕ್ ಮಾಡಿಸ್ಬಿಡೋಣ ಅಲ್ವಾ, ಸುಮ್ಮನೆ ಯಾಕೆ ಬೇಕು ತಲೆನೋವು. ಯಾಕೆ ಬೆಳಗ್ಗೆ ಮಾದೇವ ಒಳ್ಳೊಳ್ಳೆ ಆಡಾಕ್ತಿರ್ಬೋದು, ಒಳ್ಳೆ ಸಕ್ಕತ್ತಾಗಿದೆ ವೈಬ್ಸು. 2838 ನಮ್ಮ ಹೀರೋಗೆ ಹೊಟ್ಟೆ ಫುಲ್ ಮಾಡ್ಸಾಯ್ತು. ಇವಾಗ ನಮ್ಗೊಂಚೂರು ಏನಾದರೂ ತಿನ್ನಕ್ಕೆ ಬೇಕಲ್ಲ ಅಮ್ಮ. ಎನಿವೇಸ್ ಇವಾಗ ಮೈಸೂರು ಸರ್ಕಲ್ ಮೇಲೆ ಹೋಗ್ತಾ ಇರೋದು. ಹಾಗಾಗಿ ಬಿಡ್ದು ಒಂದು ಸ್ಟಾಪ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಂಗೆ 1-2 ಇಡ್ಲಿ ತಿನ್ಬಿಡೋಣ, ಸ್ಟೇಬಲ್ ಆಗಿಬಿಡುತ್ತೆ. ಆಮೇಲೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಹೊಡಿಯೋಕ್ಕೆ ಹಿಂಸೆ ಆಗೋದಿಲ್ಲ, ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬಿಡಿದ ತಟ್ಟೆ ಇಡ್ಲಿ ತೆಗೆದಿದ್ರೆ ಒಂದು ಪ್ಲೇಟ್ ಇಡ್ಲಿ ತಿಂದು ಬಿಡೋದೇನೆ ಇವಾಗ. ಫೈನಲಿ ಒಂದು ತಟ್ಟೆ ಇಡ್ಲಿ ಅಂಗಡಿ ಸಿಕ್ತು, ಸೂಪರ್. 1 ಪ್ಲೇಟ್ ಇಡ್ಲಿ ಒಳ್ಳೆ ಸಾಂಬಾರು ತಿಂದುಬಿಟ್ಟು ಹೊರಟ್ಬಿಡೋಣ. ಬರ್ರಿ ಇಲ್ಲಿ ತಟ್ಟೆ ಇಡ್ಲಿ ತಿಂತಾ ಇದ್ದೀನಿ. ಇದು ಫಸ್ಟ್ ಪೀಸ್ ಸ್ಟಾಪ್ ಅಂಡ್ ಬ್ರೇಕ್ಫಾಸ್ಟ್.
ಒಂದು ಪ್ಲೇಟ್ ಇದು ತಿನ್ಬಿಟ್ಟು ರಾಪ ಬೀಸ್ ಹಾಕ್ಬಿಟ್ಟೆ. ಆಗಲೇ ಮೈಸೂರಿಗೂ ಬಂದ್ಬಿಟ್ಟೆ. ಮೈಸೂರ್ ಸ್ವಾಗತ ಎಲ್ಲರಿಗೂ ಮೈಸೂರಿಗೆ. ಮೈಸೂರು ಸೊಗಸಾದ ಮೈಸೂರು. ಖುಷಿಯಾಗುತ್ತೆ ಮೈಸೂರು ಬರೋಕ್ಕೆ. ಸೂಪರು. ಏನು ಹಿಂಗೆ ಹೊಡೆದ್ಬಿಟ್ರೆ ನಾನು ಆರಾಮಾಗಿ ಇನ್ನೊಂದು 2 ಅವರಲ್ಲಿ ಊಟಿನೇ ಹೋಗಿ ತಲುಪಿಬಿಡ್ತೀನ ಅಂತ ಆರಾಮಾಗಲ್ವಾ, ಏನಂತೀರಾ? ಹೋಗೋಣ ಬನ್ನಿರಿ ಆರಾಮಾಗಿ. ಅರ್ಜೆಂಟೇನು. ಯಾಕಣ ಸ್ಪ್ಲೆಂಡ್ರು ಹಿಂಗೆಲ್ಲ ನುಗ್ಸ್ತಾ ಇದೆಯಪ್ಪ ಬೆಳಗ್ಗೆನೆ. ವಾ, ಗಾಡಿ ಹಾಕ್ಬಿಟ್ಟು ಸ್ವಲ್ಪ ಏನೋ ಯೋಚನೆ ಮಾಡ್ತಿದ್ದೀನಿ. ರೂಟ್ ಏನಾದರೂ ಡೈವರ್ಟ್ ಮಾಡಿಬಿಡೋಣ ಅಂತ. ಏನು ಮಾಡೋಣ, ಏನಾದರೂ ಸಡನ್ ಚೇಂಜ್ ಮಾಡಿಬಿಡೋಣ ಅಂತ. ಯಾಕೊತ್ತಾ, ಲೆಫ್ಟ್ ಹೋದ್ರೂ ಊಟಿ ಹೋಯ್ತದೆ, ಕೇರಳನೂ ಹೋಯ್ತದೆ. ಹೆಂಗೂ ಹೋಯ್ತಾ ಇರೋದು ನಾನು ಒಬ್ಬಳೇ. ಯಾರು ಕೇಳ್ತಾರೆ ನಾನು ಎಲ್ಲಾದರೂ ಡೈವರ್ಷನ್ ತಗೋಬೋದು. ನನ್ನದೇ ದಾರಿ, ನಡೆದಿದ್ದೇ ದಾರಿ ಇವಾಗ ನಂದು. ಸುಮ್ಮನೆ ಯಾಕಲ್ವಾ, ಕೇರಳ ನೋಡಾಯ್ತು, ಯಾಕೆ ಸುಮ್ಮನೆ ಸೀನು, ನಡೀರಿ ಊಟಿಗೆ ಹೋಗ್ಬಿಡೋಣ. ಹಂಗೆಲ್ಲ ಮನಸ್ಸೆಲ್ಲ ಬದಲಾಯಿಸೋದು ಬೇಡ. ಯಾಕಂದರೆ ಮನೇಲಿ ಊಟಿ ಅಂತಲೇ ಹೇಳ್ಬಿಟ್ಟು ಹೋಯ್ತಾ ಇರೋದಲ್ವ. ಸುಮ್ಮನೆ ಯಾಕೆ ಬೇಕು ಅವ್ರಿಗೂ ಟೆನ್ಷನ್ನು ಅಲ್ವಾ, ಬೇಡ. ಸೊ ಊಟಿಗೆ ಜೈ ಅಷ್ಟೇ. ಇಲ್ಲೊಂದು ಮ್ಯಾಟ್ರ್ ಹೇಳಲೇಬೇಕು. ಇಲ್ಲಿ ಮುಂದೆ ಒಂದು ಕಾಮತ್ ಹೋಟೆಲ್ ಸಿಗುತ್ತೆ ಕಣ್ರಿ, ಈ ಲೆಫ್ಟಲ್ಲಿ ಮೈಸೂರು ಇದರಲ್ಲಿ. ಯಪ್ಪ ದೇವ್ರಾಣೆ, ಈ ಹೋಟೆಲಲ್ಲಿ ಒಂದು ವೆರಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್. ನೋಡಿ ಇದೆ ಲೆಫ್ಟಲ್ಲಿ ಕಾಮತ್ ಏನು ಕಾಣಿಸ್ತಲ್ಲ ಅದೇನೆ. ನಾನೊಂದ್ಸಲ ಕೆಳಗೆ ಹೋಗ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕಿದೆ. ಬಾಯಲ್ಲಿ ಇಕ್ಕೋಕ್ಕಾಗಲಿಲ್ಲ ಕಣ್ರಿ, ತುಂಬ ವರ್ಸ್ಟಾಗಿದೆ ಫುಡ್ಡು. ದಯವಿಟ್ಟು ಅಲ್ಲಿ ಹಾಕಬೇಡಿ, ಚೆನ್ನಾಗಿಲ್ಲ. ಸುಮ್ಮನೆ ಯಾಕೆ ಅಲ್ವಾ, ದುಡ್ಡು ದಂಡ, ಹೊಟ್ಟೆನೂ ತುಂಬಲ್ಲ, ಹಿಂಸೆಗಳು. ನಾಟ್ ಗುಡ್. ಸೊ ನೆಕ್ಸ್ಟ್ ನೀವೇನಾದರೂ ಪ್ಲ್ಯಾನಲ್ಲಿದ್ದರೆ ದಯವಿಟ್ಟು ಅಲ್ಲಿ ಹಾಕಬೇಡಿ ಅಷ್ಟೇ ನನ್ನ ಸಜೆಷನು. ಒಂದು ಬೆಸ್ಟ್ ಅಡ್ವೈಸ್ ಏನು ಗೊತ್ತಾ, ಯಾವತ್ತಾದ್ರೂ ಮನ್ಸಿಗೆ ಬೇಜಾರಾಯ್ತಾ, ತಲೆ ಕೆಡ್ತಾ ಎತ್ರಿ ಗಾಡಿನ, ಪೀಸಾಗಿ ಸೋಲೋ ಹೊಡೀರಿ. ಅದಕ್ಕಿಂತ ನೆಮ್ಮದಿ ಯಾವ್ದಿಲ್ಲ. ಟ್ರಿಪ್ ಹೋಗಿ 1-2 ದಿನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮೈಂಡ್ನ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನನಗೆ ಯಾವತ್ತಾದ್ರೂ ಹಿಂಗೆಲ್ಲ ತಲೆಗಿಲ್ ಕೆಟ್ಟರೆ ಸೀದಾ ನಾನು ನೀರನ್ನು ಎತ್ತಾಕೊಂಡು ಹೋಯ್ತಾ ಇರೋದೇನೆ. ನಾನು ಒಂಥರ ನನಗೆ ನೆಮ್ಮದಿ ಸಿಗುತ್ತೆ ಈ ಟ್ರಾವೆಲಿಂಗು, ಈ ಪ್ರಕೃತಿ ಜೊತೆ ಏನೋ ಒಂದು ಸಂತೋಷ ನನಗೆ. ಹಾಗಾಗಿ ಹಿಂಗೆಲ್ಲ ಸಡನ್ ಮಿಡ್ನೈಟ್ ಪ್ಲ್ಯಾನ್ಸು ನಂದು. ಅಲ್ಲೇ ನನ್ನ ಗುಂಡ್ಲುಪೇಟೆಗೂ ಬಂದಾಯಿತು. ಎಲ್ಲರಿಗೂ ಸ್ವಾಗತ ಗುಂಡ್ಲುಪೇಟೆಗೆ. ಹಿಂಗೆಲ್ಲ ಫಾಸ್ಟಾಗಿ ಹೊಡ್ಕೊಂಬಂದ್ಬಿಟ್ಟೆ ಆಗಲೇ ನಾನು. ಅದೇ ನೋಡಿ, ಎಷ್ಟೋ ನೆಮ್ಮದಿ ಸಿಕ್ಬಿಡುತ್ತೆ ನಿಜವಾಗ್ಲೂ. ಇದು ನನ್ನ ಒಂದು ಸ್ವಂತ ಎಕ್ಸ್ಪೀರಿಯೆನ್ಸ್ ಇದೆ ಇದೆಲ್ಲ ನಂದು. ಇದಾದಮೇಲೆ ಈ ಗುಂಡ್ಲುಪೇಟೆ ಆದಮೇಲೆ ಬಹಳ ಖುಷಿ ಕೊಡೋ ಅಂಥ ಜಾಗ ಒಂದು ಸಿಗುತ್ತೆ. ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟು ನನಗೆ ಸಿಕ್ಕಾಪಟ್ಟೆ ಇಷ್ಟ ಕಣ್ರಿ. ಆ ಟೈಗರ್ ರಿಸರ್ವ್ ಫಾರೆಸ್ಟ್ ಏನಿದೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಆ ಜಾಗ. ಬೇಗ ಹೋಗಿ ತಲುಪೋಣ, ಮಜಾ ತೋರಿಸ್ತೀನಿ ನಿಮಗೆ ಅಲ್ಲಿಗೆ ಹೋದ್ಮೇಲೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ರೋಡೇ ಅದಾದಮೇಲೆ ಸಿಗೋದು ನಿಮಗೆ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟು. ಸ್ವಾಗತ. ಇದೊಂಥರ ನೆಕ್ಸ್ಟ್ ಲೆವೆಲ್ ರೋಡ್. ಇದು ಬಹಳ ಖುಷಿ ಕೊಡುತ್ತೆ ಕಣ್ರಿ ಇಲ್ಲಿ ಓಡಿಸೋದಕ್ಕೆ. ಏನು ಮಜಾ ಗೊತ್ತಾ, ಜಿಂಕೆಗಳು ಓಡ್ತಾ ಇರ್ತವೆ, ನವಿಲಿರುತ್ತೆ, ಆನೆ ಸಿಗುತ್ತೆ ನಿಮಗೆ. ಈ ಥರ ಹಲವಾರು ಪ್ರಾಣಿಗಳು ನಿಮ್ಮ ಹಂಗೆ ರಪ್ ಅಂತ ಪಾಸ್ ಆಗ್ತವ್ರಿ. ಏನು ಖುಷಿ ಕೊಡುತ್ತೆ ಗೊತ್ತಾ. ಸ್ಪೀಡ್ ಗೀಡೆಲ್ಲ ಹೊಡೆಯೋಕ್ಕೆ ಹೋಗ್ಬಿಡ್ರಿ. ಇದು ಸಿಕ್ಕಾಪಡೆ ಒಂಥರ ಎಂಜಾಯ್ ಮಾಡ್ಕೊಂಡು ಓಡಿಸ್ರಿ. ಏನು ಪ್ರಕೃತಿ ಗೊತ್ತಾ, ಆಸಮ್. ಇದು ಮಾತ್ರ ನನಗೆ ಅದೇನೇ, ಸ್ಪೀಡೆಲ್ಲ ಮಾಡಬೇಡ್ರಿ, ಆರಾಮಾಗಿ ಹೋಗಿ. ಸಿಕ್ಕಾಪಟ್ಟೆ ಸ್ಪೀಡ್ ಬ್ರೇಕರ್ಸ್ ಇದೆ ಮುಂದೆಗಡೆ. ಹಾಗಾಗಿ ಪೀಸಾಗಿ ಹೊಡಿಯೋವಂಥದ್ದು. ಯಾವುದಾದ್ರೂ ಪ್ರಾಣಿ ಗಿಣಿ ಅಡ್ಡ ಬಂದರೆ ಪ್ರಾಬ್ಲಮ್ ಆಗಬಾರ್ದು ನಮಗೂ ಹಾಗೂ ಪ್ರಾಣಿಗಳಿಗೂ. ಯಾವುದೇ ಥರ ನಾವು ತೊಂದರೆ ಕೊಡೋಂಗಿಲ್ಲ. ಹಂಗೇ ನೋಡಿದ್ರೆ ನೀವು ಈ ಫಾರೆಸ್ಟ್ನ ಹೆಂಗಿದೆ ಅಂದರೆ, ಒಂದು ಪ್ಲಾಸ್ಟಿಕ್ ಇಲ್ಲ, ಒಂದು ಪೇಪರ್ ಇಲ್ಲ, ಅಷ್ಟು ನೀಟಾಗಿ ಸ್ವಚ್ಛಂದವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಫಾರೆಸ್ಟ್ ಅವರು. ಹ್ಯಾಟ್ಸ್ ಆಫ್. ಸೀರಿಯಸ್ಸಾಗಿ ಹೇಳಬೇಕು ನಿಮಗೆ. ಹೆಂಗಿದೆ ಅಂದರೆ ಆ ಗ್ರೀನರಿ, ಆ ಚಿಕ್ಕ ರೋಡು ಕೂಡ ಸಖತ್ತಾಗಿದೆ ಕಣ್ರಿ. ನೋಡಿರಿ ನೀವು ರೋಡ್ನ. ನನಗೆ ಭಾಳ ಖುಷಿಯಪ್ಪ ಈ ಬಂಡೀಪುರಲ್ಲಿ ಓಡಿಸೋದಕ್ಕೆ. ಟೈಗರೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ, ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಯಾಕಂದರೆ ಗಾಡಿ ಸೌಂಡಿಗೆ ಪಾಪ ಅವು ಎದ್ರುಕೊಂಡ್ಬಿಡ್ತಾವಲ್ಲ, ಎಲ್ಲ ಒಳಗಿರ್ತವೆ. ಬಟ್ ಜಿಂಕೆಗಳು ಬಂಡಿ ಸಿಗುತ್ತೆ, ಆನೆ ಸಿಗಬಹುದು.
ಸೊ ಈ ಥರ ಒಂದು ಸಣ್ಣ ಪುಟ್ಟ ಪ್ರಾಣಿಗಳು ಸಿಗೋಂಥ ಚಾನ್ಸಸ್ ಇರುತ್ತೆ. ನೋಡೋಣ ಈಗ ನನ್ನ ಅದೃಷ್ಟ ಹೆಂಗಿದೆ ಅಂತ. ಓ ವಾ, ಹೇಳ್ತಾ ಇದ್ದಂಗೆ ಸಿಗಾಕೋತಲ್ಲ ಗುರು, ಜಿಂಕೆ, ಒಂದು ಬಂಡಿ ಜಿಂಕೆ. ಇರ್ರಿ ಫೋಟೋ ತೆಕ್ಕೊಬಿಡೋಣ, ಒಂದು ಸೆಕೆಂಡ್ ಇರ್ರಿ, ರಪ್ಪ ಅಂತ ಯಾರೂ ಇಲ್ಲ. ಆ್ಯಕ್ಚುಲಿ ಏನು ಅಂತಂದರೆ ಹಿಂಗೆಲ್ಲ ಗಾಡಿ ಎಲ್ಲ ನಿಲ್ಸಂಗಿಲ್ಲ ಇಲ್ಲಿ, ಇದು ರಿಸ್ಟ್ರಿಕ್ಟೆಡ್ ಏರಿಯಾ. ಅಲ್ಲಿ ನೋಡ್ರಿ ಜಿಂಕೆ, ಅಲ್ಲ ಜಿಂಕೆ ಮರಿ ಓಡ್ತೈತೆ ನೋಡ್ಲವಾಗ. ಓ ಏನು ಬ್ಯೂಟಿ ರೀ, ನೋಡ್ರಿ ಅಲ್ಲಿ. ವಾ 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 ವಾ, ಆಸಮ್ಮು ನೋಡ್ರಿ. ಆಹಾ ಹಾ, ನನ್ನ ಅದೃಷ್ಟ ಚೆನ್ನಾಗೈತೆ, ನಿಮ್ಮ ಅದೃಷ್ಟ ಚೆನ್ನಾಗೈತಿ ಇವತ್ತು. ನೋಡ್ರಿ ಒಂದು ಬಂಡಿ ಜಿಂಕೆ ನೋಡೋಕ್ಕೀಗ ಸೂಪರು. ಆ್ಯಕ್ಚುಲಿ ಏನು ಅಂದರೆ ಇಲ್ಲೆಲ್ಲ ನಿಲ್ಸಂಗಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನೋಡಿದ್ರೆ ಗ್ಯಾರಂಟಿ ಮಕ್ಕೋಗಿತಾರೆ. ಆದರೂ ಏನು ಗೊತ್ತಾ, ಪ್ರಾಣಿಗಳು ನೋಡಿದಾಗ ಖುಷಿ ತಡ್ಕೊಳಕ್ಕಾಗಲ್ಲ ನನಗೆ, ಅದಕ್ಕೆ ನಿಲ್ಲಿಸ್ಬಿಟ್ಟು ಯಾರು ಇರಲಿಲ್ಲ ಅಂತ. ಏನು ಕತೆ. ಓ ಆಯಿತು ಗುರು ಸೀನು. ಓ ವಾಕೆ ಹೇಳಿ ಸರ್. ಪಾರ್ಕಿಂಗ್ ಮಾಡಿರಲ್ಲ, ನಿಮಿಷ ಹಾಂ ಹೇಳಿ ಸರ್. ಸಾರಿ, ಪಾರ್ಕಿಂಗ್ ಮಾಡಂಗಿಲ್ಲ. ಇಲ್ಲ ಜಿಂಕೆ ನೋಡಿ ನಾನು ನಿಲ್ಸಲ್ಲ ಇನ್ನು. ಸಾರಿ, ಫೈನ್ ಹಾಕ್ತೀರ? ಓಕೆ ನಿಲ್ಸಲ್ಲ. ನಾನು ಹೇಳಿಲ್ವಾ, ಅಯ್ಯೋ ಪುಣ್ಯ, ನಾನು ಸಾರಿ ಕೇಳಿದೆ, ತಪ್ಪಿತ್ತು ನಂದು. ಬಟ್ ಆದರೂ ಈ ಪ್ರಾಣಿಗಳು ನೋಡಿದಾಗ ಖುಷಿ ಕಣ್ರಿ. ಏನೋ ಸಿಟಿಯಿಂದ ಕಾಡಿಗೆಲ್ಲ ಬಂದಾಗ ಹಿಂಗೆಲ್ಲ ಸಿಕ್ಬಿಟ್ರೆ ಹೆವಿ ಖುಷಿ ಆಗ್ಬಿಡುತ್ತಲ್ಲ. ಅದೇನು ಮಾಡೋಕ್ಕಾಗಲ್ಲ, ಟೂರಿಸ್ಟ್ ಅಂದಮೇಲೆ ಹೋಗೋವ್ರವ್ರೆ ಕಾಲು ಕೂತಿರೋರು ಹೆಂಗೋ ತೆಕ್ಕೋತಾರೆ. ನಮಗೂ ಆಸೆ ಇರಲ್ವೇ, ಹೇಳ್ರಿ ಫೋಟೋ ಗಿಟ ತೆಕ್ಕೊಳ್ಳೋಣ ಅಂತ. ಇಟ್ ಹ್ಯಾಪನ್ಸ್. ಬಟ್ ಯಾರಿಗೇನೋ ಹಾರ್ನ್ ಮಾಡಿಲ್ವಲ್ಲ. ನನಗನ್ನಿಸ್ತು ಇವಾಗ ನಾನು ಗಾಡಿ ನಿಲ್ಸಿದೆ ಆ್ಯಕ್ಚುಲಿ ಒಳ್ಳೇದಾಯಿತು ಅಂತ. ನಾನೇನೋ ನುಗ್ಬೇಕಾದ್ರೆ ಆ ಬಂಡಿ ಜಿಂಕೆ ಏನಾದರೂ ನನ್ನ ಗಾಡಿ ಮುಂದೆ ಪಾಸ್ ಆಗಿದ್ದಿದ್ರೆ ಏನು ಕತೆ ಆಗಿರೋದು. ಆಮೇಲೆ ಸುಮ್ಮನೆ ಅಲ್ವಾ ಸೀನಾಗ್ಬಿಟ್ಟಿರೋದು. ಏನೋ ಬಿಡ್ರಿ ನಿಲ್ಲಿಸ್ದೆ, ಆಯಿತು. ಸಾರಿ ಕೇಳಿದೆ, ಅವ್ರು ಏನು ಅನ್ನಲಿಲ್ಲ. ಆಯ್ತು ಇನ್ನು ನಿಲ್ಸೋಕ್ಕೆ ಹೋಗಲ್ಲ. ಬಟ್ ಏನಂದರೆ ರೋಡ್ ಆರಾಮಾಗೈತೆ, ಸೊ ಆರಾಮಾಗಿ ಲೆಫ್ಟಲ್ಲಿ ಹೋಗೋಣ ನಿಧಾನಕ್ಕೆ. ಏನಾದರೂ ಸಿಗುತ್ತಾ ಅಂತ ಹಂಗೆ ನೋಡಿಕೊಂಡು ಅಲ್ವಾ. ಏನು ಅರ್ಜೆಂಟು, ನಾನಂದೆ ಟ್ರಿಪ್ಪು, ನಾನೇ ಯಾರು ಕೇಳೋರವ್ರೆ ಹೇಳೋರ್ಗುರು ಆರಾಮಾಗಿ ಹೋಯ್ತಾರೇನೆ ಅಲ್ವಾ. ಏನಂತೀರಾ? ನೋಡೋಣ ಬನ್ನಿ, ಹಂಗೆ ಮುಂದೆ ಏನಾದರೂ ಸಿಗುತ್ತಾ ಅಂತ. ನೋಡಿ ಇದೆ ಬಂಡೀಪುರ ಮೇನ್ ಜಂಕ್ಷನ್ನು. ಇಲ್ಲೇ ಆಫೀಸರ್ಸು ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಇರೋದು. ಹಾಗೆ ಇಲ್ಲಿ ಗೌರ್ಮೆಂಟ್ ಗೆಸ್ಟ್ ಹೌಸ್ ಕೂಡ ಇದ್ದಾವೆ ಟೂರಿಸ್ಟ್ ಅವ್ರಿಗೆಲ್ಲ. ಸೊ ಸೂಪರ್ ರೀ. ಓ ಮಳೆ ಸ್ಟಾರ್ಟ್ ಆಯ್ತಲ್ಲ ಗುರು ಇಲ್ಲಿ. ಓಹೋ ಸತ್ಯ, ಇವಾಗ ಒಂಚೂರಲ್ಲೇ ಹೆಂಗೂ ಸೈಡ್ಗೆ ಹಾಕ್ಬಿಡೋಣ. ಇಲ್ಲೇನು ಹಾಕಿದ್ರೆ ಕೇಳೋಣ ಅಂತ ಅನ್ಸುತ್ತೆ. ಸ್ವಲ್ಪ ರಫ್ ಅಂತ ಹಂಗೆ ರೈನ್ ಕೋಟೆಲ್ಲ ಹಾಕೊಂಬಿಡೋಣ. ಯಾಕೆ ಬೇಕೋ ಮುಂದೆ ಅಲ್ವಾ, ಸುಮ್ಮನೆ ನೆಂದೋಗ್ಬಿಟ್ರೆ ಜಾಕೆಟೆಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಒಂದು ಸೆಕೆಂಡ್ ಇರ್ರಿ, ಹಂಗೆ ಜಾಕೆಟ್ ಹಾಕೊಂಬಿಡೋಣ. ರೈನ್ ಕವರ್ಸ್ ಆನ್.